6 ಮಂದಿ ಸಾಕ್ಷಿಗಳು ಕೂಡ ಬಂದಿದ್ದಾರೆ. ಹೌದು, ಈ ವ್ಯಕ್ತಿ ಶವಗಳನ್ನು ಹೂತು ಹಾಕ್ತಾ ಇರುವುದನ್ನು ನಾವು ನೋಡಿದ್ವಿ, ನಾವು ಕೂಡ ಒಂದಿಷ್ಟು ಸ್ಪಾಟ್ಗಳನ್ನು ತೋರಿಸ್ತೀವಿ ಅಂತ. ಅಲ್ಲೂ ಕೂಡ ಉತ್ಖನನ ಆಗುತ್ತಾ ಗೊತ್ತಿಲ್ಲ. ಇದರ ನಡುವೆ ಮಾನವ ಹಕ್ಕುಗಳ ಆಯೋಗ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದೆ. 13ನೇ ಸ್ಪಾಟಲ್ಲಿ ಮೊಕ್ಕಾಂ ಹೂಡಿದೆ. ಸುಮೋಟೋ ಕೇಸನ್ನು ದಾಖಲಿಸಿಕೊಂಡಿದೆ. ಸ್ಥಳದಲ್ಲೇ ಬೀಡು ಬಿಟ್ಟಿದೆ. ಕ್ಷಣ ಕ್ಷಣದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇದೆ. ಮಾನವ ಹಕ್ಕುಗಳ ಆಯೋಗದ ಅಧಿಕಾರಿಗಳು 13ನೇ ಸ್ಪಾಟ್ ಬಳಿ ಇದ್ದಾರೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಅಲ್ಲೇ ಜನರಲ್ಲಿದ್ದಾರೆ, ಅಂದರೆ ಅಲ್ಲಿ ಸ್ಥಳದಲ್ಲೇ ಇದ್ದಾರೆ. ಈಗ ಸದ್ಯ ಮಳೆ ಬರ್ತಾ ಇದೆ, ಹೀಗಾಗಿ ಕೊಳೆ ಹಿಡಿದಿದ್ದಾರೆ. ಮತ್ತೆ ಇನ್ನೊಂದು ಪ್ರಶ್ನೆ ಎದುರಾಗುತ್ತಲ್ವಾ, ಈಗ ಇಷ್ಟು ಆಳ ಅಗ್ದಿದ್ದಾರಲ್ವಾ, ಮಳೆ ಬಂದರೆ ನೀರು ಹೋಗಲ್ವಾ ಅಂತ. ನೀರು ಹೋದರೆ ಏನು ಅಂತ ಹೇಳಿದ್ರೆ, ನೀರು ಹೋದರೂ ಕೂಡ ಉತ್ಖನನ ಮುಂದುವರಿಯುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಅಲ್ಲಿ ನೀರನ್ನು ಹೊರ ಹಾಕಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು. ಗುಂಡಿ ಒಳಗಡೆ ನೀರು ಹೋದರೆ ತಕ್ಷಣವೇ ಆ ನೀರನ್ನು ಹೊರ ಹಾಕಲಿಕ್ಕೂ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರಂತೆ. ಇದರ ಜೊತೆಗೆ ಮತ್ತೊಂದು ಕುತೂಹಲ ಏನು ಅಂತ ಹೇಳಿದ್ರೆ, GPS ತಂತ್ರಜ್ಞಾನವನ್ನು ಬಳಸಿದ್ದಾರೆ. ಈ GPS ತಂತ್ರಜ್ಞಾನದ ಸಾಧಕ ಬಾಧಕಗಳ ನಡುವೆ ಒಂದು ಪ್ರಶ್ನೆ ಮತ್ತು ಒಂದು ಅನುಮಾನ ಇದೆ. ಒಂದಿಷ್ಟು ತಜ್ಞರು ಮಾಹಿತಿಯನ್ನು ಕೊಡ್ತಾ ಇದ್ರು. ಈ GPS ಅನ್ನೋದಿದೆಯಲ್ವಾ, ಇದು ಮಳೆ ಬಂದಾಗ ಮಣ್ಣಿನಲ್ಲಿ ನೀರಿನಂಶ ಹೆಚ್ಚಾಗಿದ್ದಾಗ ಸರಿಯಾಗಿ ವರ್ಕ್ ಆಗಲ್ಲ ಅಂತ, ಅಂದರೆ ಸರಿಯಾಗಿ ಗುರುತಿಸಲ್ಲ ಅದರಲ್ಲಿ ಏನಿದೆ ಏನಿಲ್ಲ ಅಂತ ಹೇಳಿ ಅಂತ. ಸೊ ಈಗ ಮಳೆಯೂ ಬರ್ತಾ ಇದೆ, ಮಣ್ಣಲ್ಲಿ ನೀರಿನ ಪ್ರಮಾಣವೂ ಜಾಸ್ತಿ ಇದೆ. ಈಗ GPS ಹೇಗೆ ನಂಬ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇದೆ. ಸದ್ಯಕ್ಕಂತೂ ಉತ್ಖನನ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಅಭಿಷೇಕ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅಭಿಷೇಕ್, 13ನೇ ಸ್ಪಾಟ್ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ದೂರುದಾರ ವ್ಯಕ್ತಿ 9ಕ್ಕೂ ಹೆಚ್ಚು ಶವಗಳನ್ನು ಹೂತು ಹಾಕಿದ್ದೀನಿ ಅಂತ ಹೇಳಿದ್ರು. ಸದ್ಯಕ್ಕೆ ಈ ಉತ್ಖನನದ ಕಾರ್ಯ ಎಲ್ಲಿವರೆಗೂ ಬಂದಿದೆ, ವಾಟ್ ನೆಕ್ಸ್ಟ್ ಅಂತ? ಈಗಾಗಲೇ ಏನು SIT ಅಧಿಕಾರಿಗಳು ಮನುಷ್ಯನ ಒಂದು ಮೈಂಡ್ ಸೆಟ್ನ ಯಾವ ರೀತಿ ವರ್ಕ್ ಆಗುತ್ತೆ ಅದ್ರ ಆ ಮೆಥಡ್ನಲ್ಲಿ ಈ ರೀತಿಯಾದಂತಹ ಒಂದು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅಂದರೆ ಕಾನೂನು ಕ್ರಮವಾಗಿ, ಅಂದರೆ ಕಾನೂನಾತ್ಮಕವಾದಂತಹ ಶವಗಳೇನಿದ್ದಾವೆ ಆ ಶವವನ್ನು ಹೆಚ್ಚು ಕಡಿಮೆ 8ರಿಂದ 9 ಅಡಿಗಳ ಆಳದಲ್ಲಿ ಹೂಳಲಾಗುತ್ತೆ. ಆದರೆ 10ರಿಂದ ಹೆಚ್ಚಿಗೆ ಏನಾದರೂ ಊತಿದಂತಹ ಸಂದರ್ಭದಲ್ಲಿ ಅದು ಉದ್ದೇಶಪೂರ್ವಕವಾಗಿ ಕೊಂದು ಅವರನ್ನು ಒಂದು ಸಾಕ್ಷಿಗಳನ್ನು ನಾಶ ಮಾಡುವಂತಹ ಒಂದು ಪ್ರಕ್ರಿಯೆಗಳಿದ್ದಾರೆ ಅನ್ನುವಂಥದ್ದು. ಅಂದರೆ ಈ ಒಂದು ಮೆಥಡ್ ಏನಿದೆ, ಈ ಮೆಥಡನ್ನು ಅಳವಡಿಸಿಕೊಂಡು ಅವರು 15-16 ಅಡಿಗಳವರೆಗೂ ಕೂಡ ಅಗೆಯುವಂತಹ ಕೂಡ ಮಾಡ್ತಾ ಇರುವಂಥದ್ದು. ಈ ದೂರುದಾರ ವ್ಯಕ್ತಿ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಅಥವಾ ದೂರಿನ ಪ್ರಕಾರ ಆತನೊಬ್ಬನೇ ಎಲ್ಲ ಶವಗಳನ್ನು ಊತ ಹಾಕಿದ್ದೀನಿ ಅಂತ. ಹಾಗಾದರೆ ಒಬ್ಬ ವ್ಯಕ್ತಿ 10 ಅಡಿ ಆಳವನ್ನು ಆಗಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬರಲ್ವಾ? ಖಂಡಿತ. ಇದರಲ್ಲಿ ಹೀಗೆ ನೋಡಿದ್ರೆ ಒಂದು ಅರ್ಥದಲ್ಲಿ, ಅಂದರೆ ಒಂದು ಆ್ಯಂಗಲಲ್ಲಿ ನೋಡಿದ್ರೆ ಇದೊಂದು ಕ್ರಿಮಿನಲ್ ಕಾನ್ಸ್ಪಿರಸಿ ಅಂತ ಅನಿಸುತ್ತೆ. ಯಾಕಂದರೆ ಒಂದು ಜಾಗದಲ್ಲಿ ಒಬ್ಬ 10 ಅಡಿ ಇದನ್ನು ಮಾಡೋದಕ್ಕೆ ಆಗೋದಿಲ್ಲ, ಡಿಗ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಅದು ಅಲ್ಲದೆ 7-8 ಶವಗಳನ್ನು ಇಟ್ಟಿದ್ದೀನಿ ಅಂತ ಹೇಳಿದ್ರೆ ಇದಕ್ಕೆ ಯಾರಾದರೂ ಸಪೋರ್ಟ್ ಮಾಡಲೇಬೇಕಾಗುತ್ತೆ. ಹೀಗಾಗಿ ಈ ರೀತಿಯಾದಂಥ ಒಂದು ಹೇಳಿಕೆಗಳು ಅದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು SIT ಅಧಿಕಾರಿಗಳು ಅದನ್ನು ಅನಲೈಸ್ ಮಾಡಬೇಕಾಗುತ್ತೆ. ಈಗ ಸದ್ಯ 13 ಪಾಯಿಂಟ್ ಅಂತ ಏನು ಕೊಟ್ಟಿದ್ದಾನೆ, ಆ ಪಾಯಿಂಟ್ನಲ್ಲಿ 8 ಶವಗಳನ್ನು, ಅಂದರೆ 7ರಿಂದ 8 ಶವಗಳನ್ನು ಹೂತಾಕಿದ್ದೀನಿ ಅನ್ನುವಂಥ ಒಂದು ವಿಚಾರಗಳನ್ನು ಹೇಳ್ತಾರೆ. ಆದರೆ ಆ ಸ್ಥಳದಲ್ಲಿ ಅಕಸ್ಮಾತ್ ಇಷ್ಟರವರೆಗೂ ಕೂಡ ಆಗಿದ್ದಾರೆ. ಆದರೆ ಯಾವುದೇ ರೀತಿಯಾದಂತಹ ಕುರುಹು ಸಿಕ್ಕಿಲ್ಲ. ಅಂದರೆ ಒಂದು ಅಟ್ಲೀಸ್ಟ್ ಒಂದು ಅಲ್ಲಿರುವಂತಹ ಒಂದು ಮೂಳೆಗಳಾಗಿರಬಹುದು ಮತ್ತು ಇನ್ನೂ ಉಳಿದಂತಹ ಅದರ ಪಳವಳಿಕೆ ಆಗಿರಬಹುದು, ಅದೆಲ್ಲವೂ ಕೂಡ ಸಿಗಬೇಕಾಗುತ್ತೆ ಒಂದು ಜಾಗದಲ್ಲಿ. ಅಂದರೆ ಉಳಿದಂತಹ ಜಾಗದಲ್ಲಿ ಅಥವಾ ಒಂದೊಂದೇ ಹೆಣಗಳನ್ನು ಹಾಕಿದರೆ ಅದು ಮಣ್ಣು ಕೂಡ ಆಗಿರಬಹುದು ಅಥವಾ ಬೇರೆ ಏನಾದರೂ ನಾಶ ಆಗಿರಬಹುದು. ಆದರೆ ಒಂದೇ ಜಾಗದಲ್ಲಿ 7-8 ಶವ ಅಂತ ಹೇಳಿದ್ರೆ ಇಲ್ಲಿಯವರೆಗೂ, ಅಂದರೆ ಅಟ್ಲೀಸ್ಟ್ ಒಂದು ಮಿನಿಮಮ್ ಒಂದು 6ರಿಂದ 7 ಅಡಿ ಅಗೆದಂತಹ ಸಂದರ್ಭದಲ್ಲಿ ಸಹಜವಾಗಿ ಅದರ ಕುರುಹುಗಳು ಸಿಗುತ್ತೆ. ಆದರೆ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಕುರುಹುಗಳು ಸಿಗದೇ ಇರುವಂಥದ್ದು ಈ ಅನಾಮಿಕ ಎಷ್ಟು
ಎಷ್ಟು ನಿಜವನ್ನು ಹೇಳ್ತಾ ಇದ್ದಾನೆ ಅನ್ನೋದು ಇವಾಗ ಪ್ರಶ್ನೆಯಾಗಿ ಮೂಡುತ್ತೆ. ಅಕಸ್ಮಾತ್ ಈತ ಏನಾದರೂ SIT ಅಧಿಕಾರಿಗಳು ಮತ್ತು ಸರ್ಕಾರದ ಒಂದು ದಿಕ್ಕು ತಪ್ಪಿಸುವಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾನೆ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಎದುರಾಗುತ್ತೆ. ಹೀಗಾಗಿ ಅಕಸ್ಮಾತ್ ಈತ ಏನಾದರೂ ಸುಳ್ಳನ್ನು ಹೇಳಿದ್ದೇ ಆದಂತಹ ಸಂದರ್ಭದಲ್ಲಿ ಇಡೀ ವ್ಯವಸ್ಥೆಯನ್ನು ಒಂದು ಡಿಸ್ಟರ್ಬ್ ಮಾಡಿದಂತಹ ಒಂದು ಕಾರಣದಿಂದಾಗಿ ಆತನ ವಿರುದ್ಧವೂ ಕೂಡ ಕಠಿಣವಾದಂತಹ ಒಂದು ಕ್ರಮಗಳು ಕೂಡ ಇದು ಹೌದು, ನೀವು ಹೇಳ್ತಾ ಇದ್ರಿ ಅದೆಲ್ಲವೂ ಕೂಡ ತನಿಖೆಯ ಭಾಗವಾಗಿ ಮುಂದೆ ಗೊತ್ತಾಗುತ್ತೆ. ಬಟ್ ಇದರ ನಡುವೆ 6 ಮಂದಿ ಬೇರೆ ಸಾಕ್ಷಿಗಳು ಬಂದಿದ್ದಾರೆ. ಅವರು ಕೂಡ ಒಂದಿಷ್ಟು ಸ್ಪಾಟ್ಗಳನ್ನು ತೋರಿಸ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಇಫ್ ಇನ್ ಕೇಸ್ ಏನಾದರೂ 13ನೇ ಸ್ಪಾಟಲ್ಲಿ ಏನೂ ಸಿಗಲಿಲ್ಲ ಅಂತ ಹೇಳಿದ್ರೆ, ಈ 6 ಮಂದಿ ಈಗಾಗಲೇ ಹೇಳಿಕೆಯನ್ನು ಕೊಟ್ಟಿದ್ದಾರಲ್ವಾ, ನಾವು ಕೂಡ ಒಂದಿಷ್ಟು ಸ್ಪಾಟ್ಗಳನ್ನು ತೋರಿಸ್ತೀವಿ ಅಂತ, ಆ 6 ಮಂದಿ ತೋರಿಸುವಂತಹ ಸ್ಪಾಟ್ಗಳಲ್ಲೂ ಕೂಡ ಉತ್ಖನನ ಆಗುತ್ತಾ? ಇದ್ರ ಜೊತೆಗೆ ಕಲ್ಲೇರಿ ಪ್ರಕರಣದಲ್ಲೂ ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಇದೆ. ಜಯಂತ್ ಶೆಟ್ಟಿ ಅವರು ಈಗಾಗಲೇ ಹೇಳಿದ್ದಾರೆ, ಹೌದು ಕಲ್ಲೇರಿಯಲ್ಲಿ ಅವರ ಮೃತದೇಹ ಅಂದರೆ ಬಾಲಕಿಯ ಮೃತದೇಹ ಇತ್ತು, ಆ ಮೃತದೇಹವನ್ನು ಹೂಳಲಾಗಿದೆ, ನಾನು ಸ್ಪಾಟನ್ನು ತೋರಿಸ್ತೀನಿ ಅಂತ. ಸೊ ಕೇವಲ ಈ ಅನಾಮಿಕ ವ್ಯಕ್ತಿ ದೂರು ಜೊತೆಗೆ ಈ 6 ಮಂದಿ ಹೇಳಿಕೆ ಮತ್ತು ಜಯಂತ್ ಶೆಟ್ಟಿ ಅವರ ಹೇಳಿಕೆಯನ್ನು ಗಮನಿಸಿದ್ರೆ ಇದು ತಕ್ಷಣಕ್ಕೆ ಮುಗಿಯುವಂಥದ್ದು ಕಾಣಿಸ್ತಾ ಇಲ್ಲ. ಬೇರೆ ಕಡೆ ಈ 6 ಮಂದಿ ತೋರಿಸುವಂಥ ಸ್ಥಳದಲ್ಲೂ ಕೂಡ ಉತ್ಖನನ ಆಗುತ್ತಾ ಹಾಗಾದರೆ ನಾಳೆಯಿಂದ? ಎಸ್, ಈಗ ಸದ್ಯದ ಮಟ್ಟಿಗೆ ಅನಾಮಿಕ ಏನು ಒಂದು ಗುರುತನ್ನು ಮಾಡಿದ್ದಾನೆ ಅದ್ರ ಬಗ್ಗೆ ಒಂದು ಕಾನ್ಸಂಟ್ರೇಟ್ ಮಾಡಲಾಗುತ್ತೆ. ಆದರೆ ಇನ್ನು ಉಳಿದಂತಹ ವ್ಯಕ್ತಿಗಳೇನಿದ್ದಾರೆ ಅವರನ್ನು ಸಹ ಸಾಕ್ಷಿಗಳನ್ನಾಗಿ ಮಾರ್ಪಾಡು ಮಾಡುವಂತಹ ಸಾಧ್ಯತೆ, ಅಂದರೆ ಅವರನ್ನು ಕನ್ಸಿಡರ್ ಮಾಡಬಹುದೇ ಹೊರತು ಸಂಪೂರ್ಣವಾಗಿ ಈ ಒಂದು ಪ್ರಕರಣದಲ್ಲಿ ಇನ್ವಾಲ್ವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ನಾಳೆ ದಿನ ಈ 6 ಜನ ಬಿಟ್ಟು ಮತ್ತೊಬ್ಬ ಒಂದು ಹೇಳಿಕೆಯನ್ನು ಕೂಡ ಕೊಡಬಹುದು. ಅವನು ಬಂದು ಇಲ್ಲಿ ಶವ ಇದೆ ಅಂತ ಹೇಳಿದ್ರು ಹೇಳ್ಬೋದು. ಅದಕ್ಕೆ ಬೇಕಾದಂತಹ ಯಾವುದೇ ರೀತಿಯಾದಂಥ ಸಾಕ್ಷಿಗಳಿಲ್ಲ. ಅಂದರೆ ಅವರು ಇನ್ಕ್ಲೂಡ್ ಆಗಿ ಆನ್ ಪೇಪರ್ನಲ್ಲಿ ಈ ರೀತಿ ಆದಂತಹ ಇಂತಹ ಸ್ಥಳದಲ್ಲಿ ಈ ರೀತಿ ನಡೆದಿದೆ ಅಂತ ಏನಾದರೂ ಇದನ್ನು ಪ್ರೂವನ್ನು ಮಾಡಿದಂತಹ ಸಂದರ್ಭದಲ್ಲಿ ಅವರನ್ನು ಕನ್ಸಿಡರ್ ಮಾಡೋದಕ್ಕೆ ಮತ್ತೆ ಮೇಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಹೋಗಬೇಕಾಗುತ್ತೆ. ಇವರನ್ನು ಈ ಒಂದು ಪ್ರಕರಣದಲ್ಲಿ ತೆಗೆದುಕೊಳ್ಬೇಕಾ ಅಥವಾ ಬೇಡವಾ ಅನ್ನುವಂತಹ ಒಂದು ವಿಚಾರಗಳು ಕೂಡ ತಿಳ್ಕೊಳ್ಳುವಂತಹ ಒಂದು ಪ್ರಯತ್ನಗಳು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತ ಹೇಳ್ಬೋದಾಗಿದೆ. ಈಗ ಸದ್ಯ ಅನಾಮಿಕಾತ್ ಹೇಳಿರುವಂತಹ, ಅಂದರೆ ಆತನ ವಿರುದ್ಧ ಪರ್ಟಿಕ್ಯುಲರ್ ಆಗಿ ಒಂದು ಈ ರೀತಿಯಾಗಿ ಬುರುಡೆಗಳು ಇದೆ ಅಂತ ಹೇಳಿದ ಕಾರಣದಿಂದಾಗಿ ಇಡೀ ಒಂದು SIT ತಂಡವನ್ನೇ ರಚನೆ ಮಾಡ್ತು. ಆದರೆ ಇಲ್ಲಿಯವರೆಗೂ ಯಾವುದೇ ರೀತಿಯಾದಂತಹ ಕುರುಹುಗಳು, ಕೆಲವೊಂದು ಬಿಟ್ಟರೆ ಕುರುಹುಗಳು ಪತ್ತೆ ಆಗಿಲ್ಲ. ಅಂದರೆ ಇದೇ ನಿರ್ದಿಷ್ಟವಾಗಿ ಇಂತಹದೇ ಜಾಗದಲ್ಲಿ ಒಂದು ಶವ ಇದೆ ಅಂತ ಹೇಳೋದಕ್ಕೆ ಬೇಕಾದಂತಹ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಸಿಗದೇ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇದನ್ನು ಒಂದು ಇಟ್ಕೊಂಡ್ರೆ ಇನ್ನು ಉಳಿದಂತಹ 6 ಜನ ಏನಿದ್ದಾರೆ ಅವರು ಕೂಡ ಇದೇ ರೀತಿಯಾದಂತಹ ಹೇಳಿಕೆಯನ್ನು ನೀಡಿ ತಮ್ಮ ಒಂದು ಇದನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ಸಾಧ್ಯತೆ ಇದೆ ಅನ್ನುವಂಥ ಕಾರಣದಿಂದಾಗಿ ಮೇಲಾಧಿಕಾರಿಗಳ ಜೊತೆ ಚರ್ಚಿಸಿ ಅವರನ್ನು ಇನ್ಕ್ಲೂಡ್ ಮಾಡಬೇಕಾ ಬೇಡವಾ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡುವಂತಹ ಸಾಧ್ಯತೆ ಇದೆ. ಅಭಿ ನೋಡಿ, ಮತ್ತೊಂದು ಪ್ರಶ್ನೆ ಇದೆ. ಒಂದು ಕಡೆ ಉತ್ಖನನ ನಡೀತಾ ಇದೆ, ಆಲ್ಮೋಸ್ಟ್ 16 ಸ್ಪಾಟ್ಗಳಾಗಿದೆ. ಈ 16 ಸ್ಪಾಟ್ಗಳಲ್ಲಿ ಸದ್ಯಕ್ಕೆ ನೀವು ಹೇಳಿರೋ ಪ್ರಕಾರ ಒಂದಿಷ್ಟು ಕಡೆ ಮೂಳೆ ಸಿಕ್ಕಿದೆ, ಒಂದಿಷ್ಟು ಸಾಕ್ಷ್ಯಗಳು ಅಂದರೆ ಕಳೆ ಬರಹ ಸಿಕ್ಕಿದೆ ಆಗಿದೆ. ಹಾಗಾದರೆ 13ನೇ ಸ್ಪಾಟಲ್ಲಿ ಏನೂ ಸಿಗಲಿಲ್ಲ ಅಂತ ಹೇಳಿದ್ರೆ ನಾಳೆಯಿಂದ ತನಿಖೆ ಹೇಗಿರಬಹುದು ಅಂತ, ಅಂದರೆ ಬೇರೆ ಕಡೆ ಏನಾದರೂ ಉತ್ಖನನ ಆಗುತ್ತಾ? ಕಾರಣ ಅಂದರೆ ರಾಗಿ ಗುಡ್ಡವನ್ನು ಕೂಡ ತೋರಿಸಿದ್ದಾರೆ, ಅಂದರೆ ಈ ಹಿಂದೆ ಬಾಹುಬಲಿ ಬೆಟ್ಟವನ್ನು ಕೂಡ ತೋರಿಸಿದ್ದಾರೆ, ಅಲ್ಲೂ ಕೂಡ ಉತ್ಖನನ ಆಗುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಅದಕ್ಕೆ ಈಗ ಸದ್ಯ ಆತ ಎಲ್ಲಿ ಹೇಳಿದಾನೆ ಹಾಗಂತ ಹೇಳಿ ಎಲ್ಲ ಕಡೆಯೂ ಕೂಡ ಉತ್ಖನನ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಕೆಲವೊಂದು ಪುರಾತತ್ವ ಒಂದು ಇದಿರುತ್ತೆ, ಅಂದರೆ ಜನರ ಭಾವನೆಗೆ ಧಕ್ಕೆಯಾಗದ ರೀತಿಯಲ್ಲಿ ನಡೆದುಕೊಳ್ಳೋದು ಕೂಡ ಸರ್ಕಾರದ ಒಂದು ಪ್ರಮುಖ ಇದಾಗಿರುವಂಥದ್ದು. ಹೀಗಾಗಿ ಆತ ಸದ್ಯದ ಮಟ್ಟಿಗೆ ಈ ಒಂದು ಜಾಗದಲ್ಲಿ ಒಂದು ಇದಿದೆ ಅಂತ, ಅಂದರೆ ಶವಗಳು ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಈಗ ಸದ್ಯ ಇಲ್ಲಿಯವರೆಗೂ ಆದಂತಹ ಒಂದಷ್ಟು ಪ್ರಹಸನಗಳಾಗಿರಬಹುದು ಮತ್ತು ವರದಿಗಳಾಗಿರಬಹುದು, ಅದೆಲ್ಲವನ್ನು ಕೂಡ ಈಗ ಗೃಹ ಮಂತ್ರಿಗಳ ಜೊತೆ ಹೋಗಿ ಒಂದು ಚರ್ಚೆಯನ್ನು ಮಾಡಿ ಇಲ್ಲಿಯವರೆಗೆ ಏನೇನಾಗಿದೆ, ಅಂದರೆ ಎಷ್ಟು ದಿನಗಳ ಕಾಲ ನಾವು ಅಗೆತವನ್ನು ಉತ್ಖನನವನ್ನು ಮಾಡಿದ್ವಿ ಮತ್ತು ಏನೇನು ಸಿಕ್ಕಿದೆ ಅದೆಲ್ಲದರ ಡೀಟೇಲ್ಸ್ಗಳನ್ನು ತೆಗೆದುಕೊಂಡು ನಂತರ ಮುಂದಿನ ನಿರ್ಧಾರವನ್ನು ಇಂದು ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದರೆ ವ್ಯರ್ಥ ಪ್ರಯತ್ನ ಆಗಬಾರ್ದು ಅನ್ನುವಂಥದ್ದು. ಅಂದರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಆತ ಮತ್ತೊಂದು ಜಾಗದಲ್ಲಿ ಇಲ್ಲಿ ಶವವನ್ನು ಹೂತಿದ್ದೀನಿ ಅಂತ ಏನಾದರೂ ಹೇಳಿಕೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಉತ್ಖನನ ಮಾಡುವಂತಹ ಸಾಧ್ಯತೆ ಇದೆ ಮತ್ತು ಅಲ್ಲೂ ಏನು ಸಿಗದಿದ್ದಂತಹ ಸಂದರ್ಭದಲ್ಲಿ ಆಗ ನೋಡೋಕೆ ಹೋದರೆ ಇಡೀ ರತ್ನಗಿರಿ ಬೆಟ್ಟವನ್ನೇ ಆಗಿಬೇಕಾದಂತಹ ಒಂದು ಸಂದರ್ಭಗಳು ಕೂಡ ಮುಂದಿನ ಹಂತದಲ್ಲಿ, ಅಂದರೆ ಆತನ ಮಾತನ್ನು ಕೇಳ್ಕೊಂಡು ಹೋದರೆ ಈ ರೀತಿ ಆಗುವಂತಹ ಸಾಧ್ಯತೆ ತಳ್ಳಿ ಹಾಕುವಂತಿಲ್ಲ. ಹೀಗಾಗಿ ಸದ್ಯ ಈ ಒಂದು
ಚರ್ಚೆಯನ್ನು ಉನ್ನತ ಅಧಿಕಾರಿಗಳ ಜೊತೆ ಮಾಡಿ ಮುಂದೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನುವಂತಹ ಒಂದು ವಿಚಾರಗಳನ್ನು ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಅದೇ ರೀತಿಯಾಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಏನಿದೆ, ಆ ಮಿಸ್ಸಿಂಗ್ ಕಂಪ್ಲೇಂಟ್ಗಳನ್ನು ಕೂಡ ಈಗಾಗಲೇ SITಯ ಇನ್ನೊಂದು ತಂಡ ಏನಿದೆ ಅದು ಒಂದು ಅನಲೈಸ್ ಮಾಡಿದೆ. ಅಂದರೆ ಎಲ್ಲೆಲ್ಲಿ ಮಿಸ್ಸಿಂಗ್ ಆಗಿದೆ, ಆತ ವಾಪಸ್ ಮರಳಿ ಬಂದಿದ್ದಾನ ಅಥವಾ ಶವವಾಗಿ ಪತ್ತೆಯಾಗಿದ್ದಾನ ಅಥವಾ ಬೇರೆ ಏನಾದರೂ ಕಾರಣದಿಂದಾಗಿ ಈ ರೀತಿಯಾದಂತಹ ಘಟನೆಗಳು ಏನಾದರೂ ನಡೆದಿದೆಯಾ ಅದೆಲ್ಲರ ಡೀಟೇಲ್ಸ್ಗಳನ್ನು ಕೂಡ ಕಲೆ ಹಾಕಿದ್ದಾರೆ. ಆದರೆ ಒಂದು ಮೂಲಗಳ ಪ್ರಕಾರ ಯಾವುದೇ ರೀತಿಯಾದಂತಹ ಅನುಮಾನಾಸ್ಪದವಾಗಿ ಆಗಿರುವಂತಹ ಒಂದು ಘಟನೆಗಳು ಯಾವುದೂ ಕೂಡ ಕಂಡು ಬರ್ತಾ ಇಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ SIT ಅಧಿಕಾರಿಗಳು ಒಂದು ಮಾಹಿತಿಯನ್ನು ನೀಡಿರುವಂಥದ್ದು, ಒಂದು ಗೃಹ ಸಚಿವರಿಗೆ ನೀಡಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಅಲ್ಲಿ ಎಕ್ಸಾಕ್ಟಾಗಿ ಹಾಗಾದರೆ ಯಾರ ಶವಗಳನ್ನು ಆತ ಹೂತಿಟ್ಟಿದ್ದ, ಆತ ಹೇಳಿದ್ದು ನಿಜವಾ ಅಥವಾ ಸುಳ್ಳ ಅನ್ನುವಂಥದ್ದು ಕೂಡ ಮುಂದಿನ ಹಂತದಲ್ಲಿ ತನಿಖೆಯಿಂದ ಗೊತ್ತಾಗಬೇಕಾಗುತ್ತೆ. ಯಾಕಂದರೆ SIT ಅಧಿಕಾರಿಗಳು ಕೂಡ ಆತನ ಮಾತನ್ನು ಕೇಳುವುದನ್ನು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಲ್ಲ. ಯಾಕಂದರೆ ಆತನೇ ಹೇಳಿರುವಂಥದ್ದು ಇಂತಹ ಜಾಗದಲ್ಲಿ ನಾನು ಶವಗಳನ್ನು ಹೂತಿಟ್ಟಿದ್ದೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಬೇಕಾದಂತಹ ಪ್ಯಾರಲಲ್ ಸಾಕ್ಷಿಗಳೇನಿದೆ ಮತ್ತು ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ಒಂದಷ್ಟು ಮಾಹಿತಿಗಳೇನಿದೆ ಅದು ಯಾವುದು ಕೂಡ SIT ಅಧಿಕಾರಿಗಳಿಗೆ ಸದ್ಯದ ಮಟ್ಟಿಗೆ ಇಲ್ಲ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಆತ ಏನು ಹೇಳ್ತಾನೆ ಅದನ್ನು ನಂಬೋದು ಬಿಟ್ಟರೆ SIT ಅಧಿಕಾರಿಗಳಿಗೆ ಬೇರೆ ದಾರಿ ಇಲ್ಲ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಇಲ್ಲಿಯವರೆಗೂ ಆತ ಏನನ್ನು ಹೇಳಿಕೆಯನ್ನು ಕೊಟ್ಟಿದ್ದಾನೆ ಮತ್ತು ಎಲ್ಲೆಲ್ಲಿ ಪಾಯಿಂಟ್ಔಟನ್ನು ಮಾಡಿದ್ದಾರೆ ಅಲ್ಲೆಲ್ಲವೂ ಕೂಡ ಪರಿಶೀಲನೆ ನಡೆಸಲಾಗಿದೆ. ಮತ್ತು ಏನಂತ ಆ ಒಂದು ಜಾಗವನ್ನು ಬಿಟ್ಟರೆ ಉಳಿದಂತಹ ಜಾಗವನ್ನು ಕೂಡ ಪರಿಶೀಲನೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ SIT ಅಧಿಕಾರಿಗಳು ಮಾಡಿದ್ದಾರೆ. ಆದರೆ ಇಲ್ಲಿಯವರೆಗೂ ಬಲವಾದಂತಹ ಒಂದು ಸಾಕ್ಷಿಗಳು ಸಿಗದೇ ಇದ್ದಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರ ಮೇಲಧಿಕಾರಿಗಳಿಗೆ ಈ ರೀತಿಯಾದಂತಹ ಒಂದು ರಿಪೋರ್ಟನ್ನು ಕೊಡಬೇಕಾಗುತ್ತೆ. ಮೇಲಧಿಕಾರಿಗಳು ಯಾವ ರೀತಿ ಒಂದು ನಿರ್ದೇಶನವನ್ನು ಕೊಡ್ತಾರೆ ಅನ್ನೋದ್ರ ಮೇಲೆ ಮುಂದಿನ SIT ತನಿಖೆ ಹಾಗೂ ಉತ್ಖನನ, ಅಂದರೆ ತನಿಖೆ ಮುಂದುವರಿತಾ ಇರುತ್ತೆ, ಆದರೆ ಉತ್ಖನನ ಅಂತ ಏನು ಹೇಳಲಾಗುತ್ತೆ ಅದನ್ನು ಮಾಡಬೇಕಾ ಬೇಡವಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ, ಮುಂದಿನ ಗಂಟೆಗಳಲ್ಲಿ ಗೊತ್ತಾಗಲಿದೆ. ಧನ್ಯವಾದ ಅಭಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.